ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ರೆಸಿಪಿ ಬಂದು ನಾವಿಲ್ಲಿ ಮಸಾಲ ಪೌಡರಲ್ಲಿ ಮತ್ತೊಂದು ವಿಧವಾದ ರೆಡ್ ಚಿಲ್ಲಿ ಪೌಡರ್ ಅಂದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅಂತ ಏನಂತ ಹೇಳ್ತೀವಿ, ಅಚ್ಚ ಖಾರದ ಪುಡಿ. ಸೊ ಅದನ್ನು ಮಾಡೋದು ಹೇಗೆ ಅಂತ ತೋರ್ಸಕ್ಕೆ ಹೊರಟಿದ್ದೀವಿ. ಸೊ ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ನೋಡ್ಕೊಂಬರೋಣ. ಬನ್ನಿ ನೋಡೋಣ ಬೇಕಾಗಿರುವ ಪದಾರ್ಥಗಳು ಏನಂತ ಹೇಳ್ಬಿಟ್ಟು. 1 ಕಪ್ಪಷ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿ ಕಲರ್ಗೆ, 1 ಕಪ್ಪಷ್ಟು ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೆ. ಸೊ ನಾವಿಲ್ಲಿ ತೊಟ್ಟು ಬಿಡಿಸ್ಕೊಂಡಿಲ್ಲ. ಹಾಗೆ ಇದೆರಡೂ ಬಿಸಿಲಿದ್ರೆ ಬೇಸಿಗೆಗಾಲದಲ್ಲಿ ಯೂಶಲಿ ನಾವು ಏನು ಮಾಡ್ತೀವಿ, ಬಿಸಿಲು ಚೆನ್ನಾಗಿ ಒಣಸ್ಕೊಂಡು ಆಮೇಲೆ ಒಂದು ಸ್ವಲ್ಪ ಊರಿದ್ರೆ ಸಾಕು ಬೆಚ್ಚಗೆ. ಆವಾಗ ನಾವು ಮಿಕ್ಸಿ ಬೇಕಾನ ಮಾಡ್ಬೋದು. ಇನ್ನು ಜಾಸ್ತಿ ಕ್ವಾಂಟಿಟಿ ಮಾಡ್ತೀವಿ ಅಂದರೆ ನಾವು ಮಿಲ್ಲಿಗೆ ಬೇಕಾನ ಹಾಕಿಸ್ಬೋದು ಇದನ್ನು. ಸೊ ಹಾಗಾದರೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂದ್ಬಿಟ್ಟು. ಮನೇಲಿ ಅಚ್ಚ ಖಾರದ ಪುಡಿ ತುಂಬ ಸುಲಭವಾಗಿ ಮಾಡ್ಬೋದು, 2 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು. ಈಗ ಒಂದು ಬಾಂಡಲಿ ಅಥವಾ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ನಾವೀಗ ಈ ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕೊಂಡು ಸ್ವಲ್ಪ ಹುರ್ಕೊಳ್ಳೋಣ, ರೋಸ್ಟ್ ಮಾಡ್ಕೊಳ್ಳೋಣ. ಈಗ ಅದೇ ಥರ ನೆಕ್ಸ್ಟ್ ಗುಂಟೂರು ಮೆಣಸಿನ್ಕಾಯಿನೂ ಹುರ್ಕೋಬೇಕು. ಎಣ್ಣೆ ಏನು ಹಾಕೋದು ಬೇಡ, ಹಾಗೆ ಹುರ್ಕೊಳ್ಳೋಣ. ಇದನ್ನು ಸ್ವಲ್ಪ ಬಿಸಿಲು ಒಣಗಿಸಿದ್ರೆ ಬೇಗ ಸ್ವಲ್ಪ ರೋಸ್ಟ್ ಆದರೆ ಸಾಕು. ಇಲ್ಲ ಅಂದರೆ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಇದನ್ನು ನಾನು ಆಗಲೇ ಹೇಳ್ದಂಗೆ ಕಮ್ಮಿ ಕ್ವಾಂಟಿಟಿ ಇದ್ದನ್ನು ಫ್ರೆಶ್ ಆಗಿ ಮಾಡ್ಕೋತೀವಿ ಅಂದರೆ ಮಿಕ್ಸಿಗೆ ಹಾಕೋಬೋದು. ನೈಸು ಹೊಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಮಿಲ್ ಬೇಕಾದ್ರೆ ಮಾಡಿಸ್ಬೋದು. ಬನ್ನಿ ಈಗ ನಮ್ಮದು ಕಮ್ಮಿ ಕ್ವಾಂಟಿಟಿ ಇರೋದ್ರಿಂದ ಇದನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ನೈಸ್ ಪೌಡ್ರ್ ಮಾಡ್ಕೊಳ್ಳೋಣ. ಈಗ ನೋಡ್ಬೋದು ಹೇಗೆ ಅಚ್ಚ ಖಾರದ ಪುಡಿ ರೆಡಿಯಾಗಿದೆ ಅಂದ್ಬಿಟ್ಟು. ಇದನ್ನು ಮಿಕ್ಸಿ ಮಾಡಿರೋದ್ರಿಂದ ಫುಲ್ ತರಿಯಾಗಿ ಬೇಡ, ಫುಲ್ಲು ನೈಸಾಗಿ ಮಿಕ್ಸಿ ಮಾಡಿದ್ದೀವಿ. ಕಮ್ಮಿ ಕ್ವಾಂಟಿಟಿ ಆದ್ರಿಂದ ಆಗಲೇ ನಾನು ಮೆನ್ಷನ್ ಮಾಡಿದಾಗೆ ನೀವು 1 kg 2 kg ಮಾಡಿಸ್ಕೊಳ್ಳೋರಿದ್ದರೆ ನೀವು ಆರಾಮಾಗಿ ಮಿಲ್ ಮಾಡಿಸ್ಬೋದು. ನೋಡ್ಬೋದು ಕಲರ್ ಸಹ ಹೆಂಗೆ ಬಂದಿದೆ ಅಂತ. ನಾನು ಅದಕ್ಕೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಕಲರ್ ಇರ್ಬೋದು, ಖಾರ ಸಹ ಅಷ್ಟೇ ಚೆನ್ನಾಗಿ ಬಂದಿರುತ್ತೆ. ಈ ಥರ ಕಲರ್ ಬಂದು ಆ್ಯಕ್ಚುಲಿ ನಾವೆಲ್ಲ ಕಡೆ ಹೊರಗಡೆ ನಾವು ತೊಗೊತೀವಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅಂತ ಹೇಳ್ಬಿಟ್ಟು. ಇದನ್ನು ಮನೇಲೇ ಮಾಡಿಕೊಂಡು ನಾವು ಯಾವ ಥರ ಬಾತ್ಗಳು ಮಾಡೋದಿರ್ಬೋದು, ಯಾವುದೇ ಒಂದು ಪದಾರ್ಥ ಮಾಡಬೇಕಾದ್ರೂ ಮನೇಲೆ ಮಾಡಿದ್ದು ಯೂಸ್ ಮಾಡಿದ್ರೆ ತುಂಬ ಉತ್ತಮ. ಅದರಲ್ಲೂ ಈಗಂತೂ ತುಂಬ ಎಲ್ಲ ಕಡೆ ಕಲಬೆರಕೆ ಅದು ಇದರಿಂದ ನಾವು ಮನೇಲೆ ಮಾಡ್ಕೊಳ್ಳೋದು ತುಂಬ ಈಸಿಯಾಗಿ ತೋರಿಸಿದ್ದೀವಿ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಮನೇಲೆ ಮಾಡಿ ಟ್ರೈ ಮಾಡಿ ಹೇಗಾಯಿತು ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ ಅಂತ ಹೇಳ್ತೀನಿ. ಸೊ ಯಾರ್ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಮುಂದಿನ ಅದ್ಭುತವಾದ ವಿಡಿಯೋ ಒಂದಿಗೆ ಸಿಗೋಣ ಅಂತ ಹೇಳ್ತೀನಿ. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್. ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.